ಅನಧಿಕೃತವಾಗಿ ಚೀಟಿ ವ್ಯವಹಾರ ಮಾಡಿ ನೂರಾರು ಬಡ ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದ ಮೂವರನ್ನ ಕಾಡುಗೋಡಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಕಾಡುಗೋಡಿಯ ಬೆಳತ್ತೂರಿನಲ್ಲಿ ವಾಸವಾಗಿದ್ದ ಮಹದೇವಮ್ಮ ಅಲಿಯಾಸ್ ಆಶಾ ಪತಿ ಚಂದ್ರಶೇಖರ್ ಹಾಗೂ ಪುತ್ರ ಸಾಗರ್ ಎಂಬುವರನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ. 1 ರಿಂದ 10 ಲಕ್ಷದವರೆಗೆ ಚೀಟಿ ನಡೆಸುತ್ತಿದ್ದ ಮಹದೇವಮ್ಮ ನೂರಾರು ಕೂಲಿ ಕಾರ್ಮಿಕರು ಮತ್ತು ಬಡಜನರ ಬಳಿ ಕೋಟ್ಯಾಂತರ ರೂಪಾಯಿ ಚೀಟಿ ಕಟ್ಟಿಸಿಕೊಂಡು ಕಳೆದುಕೊಂಡವರು ರಾತ್ರೋರಾತ್ರಿ ಪರಾರಿಯಾಗಿದ್ದರು. ಹಣ ಕಳೆದುಕೊಂಡವರು ನೀಡಿದ ದೂರಿನ ಮೇರೆಗೆ ಆರೋಪಿತರನ್ನ ಮೈಸೂರಿನಲ್ಲಿ ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಹಲವು ವರ್ಷಗಳಿಂದ ಚೀಟಿ ವ್ಯವಹಾರ ನಡೆಸುತ್ತಿದ್ದ ಮಹದೇವಮ್ಮ ಕಳೆದ ಫೆಬ್ರವರಿಯಿಂದಲೂ ವಿವಿಧ ಕಾರಣಗಳನ್ನ ನೀಡಿ ಚೀಟಿ ಎತ್ತಲು ಅನುವು ಮಾಡಿಕೊಟ್ಟಿರಲಿಲ್ಲ. ಕಳೆದ 2 ತಿಂಗಳ ಹಿಂದೆ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿಕೊಂಡಿದ್ದ ಮಹದೇವಮ್ಮ ಚೀಟಿದಾರರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಆತಂಕಗೊಂಡ ಚೀಟಿದಾರರು ದೂರು ನೀಡಿದ ಮೇರೆಗೆ ಆರೋಪಿತರನ್ನ ಬಂಧಿಸಲಾಗಿದೆ. ಸುಮಾರು 1.5 ಕೋಟಿವರೆಗೂ ವಂಚಿಸಿರುವ ಬಗ್ಗೆ ಮಾಹಿತಿ ಇದ್ದು ಈ ಸಂಬಂಧ ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಅಬೀದ್ ಖಾನ್, ನ್ಯೂಸ್ 24 ಕನ್ನಡ, ಬೆಂಗಳೂರು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕಾಡುಗೋಡಿ ವಾರ್ಡ್ ಬೆಳ್ತೂರು ಒಂದು ಊರಿನಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಒಂದು ಮೋಸ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ನೂರಾರು ಜನ ಹೆಣ್ಣು ಮಕ್ಕಳು ಹೊಟ್ಟೆ ಕಟ್ಟು ಬಾಯಿ ಕಟ್ಟು ತಮ್ಮ ಮಕ್ಕಳಿಗೆ ಮದುವೆಗೆ ಮುಂಜೆಗೆ ಹಾಸ್ಪಿಟ್ಲಿಗೆ ಎಲ್ಲದಕ್ಕೂ ಅಂತಾನೆ 1 ರೂಪಾಯಿ ಕೂಡಿಕಿರೋ ಅಂತ ಹಣನ ಕೋಟ್ಯಾಂತರ ರೂಪಾಯಿ ಮಟ್ಟಿಗೆ ಒಬ್ಳು ದರೋಡೆಕೋರ ರೀತಿಯಲ್ಲಿ ದೋಚ್ಕೊಂಡು ಹೋಗಿದ್ದಾಳೆ. ಆಕೆ ಹೆಸರು ಮಹದೇವಮ್ಮ. ಬೆಳ್ತೂರಲ್ಲಿ ಚೀಟಿಗಳು ನಡೆಸ್ತಾ ಇದ್ದಾಳೆ. ಪೆಟ್ ನೇಮ್ ಬಂದು ಆಶಾ ಅಂತ ಇಟ್ಕೊಂಡು ಸುಮಾರು 20 ವರ್ಷಗಳಿಂದ ಚೀಟಿಗಳ ವ್ಯವಹಾರಗಳು ಮಾಡಿ ಎಲ್ಲ ಇಡೀ ಊರ್ ಜನನೇ ಯಾಮಾರಿಸ್ಬಿಟ್ಟಿದ್ದಾಳೆ. ಇವತ್ತು ಆಕೆ ಮೇಲೆ ಒಂದು FIR ಆಗಿದೆ. ಒಂದು ಒಳಗಡೆ ಕರ್ಕೊಂಡೋಗಿ ಸ್ಟೇಷನ್ ಒಳಗಡೆ ಕುಂಡ್ರಿಸ್ಕೊಂಡಿದ್ದಾರೆ. ಬಟ್ ಆಕೆನ ಜೈಲ್ಗೆ ಹಾಕ್ಬಿಟ್ರೆ ಇಷ್ಟೇನ ಪರಿಹಾರ? ಜನ ಎಲ್ಲೋಗಿ ಸಾಯ್ಬೇಕು. ಇದನ್ನ ಬೇರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಹೋಗಿ ತಲುಪಬೇಕು. ಜನಗಳಿಗೆ ನ್ಯಾಯ ಸಿಗ್ಲೇಬೇಕು. ಇಲ್ಲ ಅಂದ್ರೆ ತೀವ್ರವಾದ ಹೋರಾಟಗಳು ರಸ್ತೆಯಲ್ಲಿ ನಿಂತ್ಕೊಂಡು ನಾವು ಮಾಡ್ತೀವಿ. ನಮ್ಮ ದುಡ್ಡು, ನಮ್ಮ ಹೆಣ್ಣು ಮಕ್ಕಳ ದುಡ್ಡು ಅವ್ರಿಗೆ ವಾಪಸ್ ಬರೋವರೆಗೂ ಎಷ್ಟು ಜನ ರೋಡಲ್ಲಿ ನಿಂತ್ಕೊಂಡು ಹೋರಾಟಗಳು ಮಾಡ್ತಿದ್ರೆ ನಮ್ಮ ಪ್ರಾಣ ಹೋದನ್ನು ಪರವಾಗಿಲ್ಲ. ಈ ರೀತಿ ಯಾಕೆ ಮೋಸ ಮಾಡ್ಬೇಕು? ಮೋಸ ಹೋಗೋರು ಇರ್ತಾರೆ, ಅಮಾಯಕರ ಜನಗಳ ಮೇಲೆ ಈ ರೀತಿ ಮೋಸ ಮಾಡೋದಾ? ಅವ್ರ ವೈಯಕ್ತಿಕ ಜೀವನಗಳು ಎಷ್ಟು ಏರ್ಪೇರ್ ಆಗ್ತಾ ಇದೆ ಇದರಿಂದ. ಆ ಹೆಣ್ಣು ಮಕ್ಕಳು ನರ್ಕ ಅನುಭವಿಸ್ತಾ ಇದಾರೆ. 1 ರೂಪಾಯಿ ಕೂಡಿಕಿ ಮನೆ ಕೆಲಸಗಳು ಮಾಡ್ಕೊಂಡು ಬಾತ್ರೂಮ್ಗಳು ತೊಳೆದು ಹೊಟ್ಟೆ ಕಟ್ಟಿ 2 ಹೊತ್ತು ತಿನ್ನೋ ಊಟ 1 ಹೊತ್ತಿಗೆ ಅಯ್ಯೋ ಚೀಟಿ ಇದೆ ಬಂದ್ಬಿಡುತ್ತೆ 4 ಜನ ಮುಂದೆ ಹೆಂಗೋ ನಮ್ಮ ಮಕ್ಕಳು ಮರಿ ನಮ್ಮ ಮನೆ ಅಂತ ಎಷ್ಟೆಷ್ಟ ಕನ್ಸಗಳು ಇಟ್ಕೊಂಡು 1 ರೂಪಾಯಿ ಕೂಡಿಕಿರೋ ಹಣನ ಈ ರೀತಿ ದೋಚ್ಕೊಂಡು ಹೋದ್ರೆ ಎಲ್ಲಿ ಹೋಗ್ಬೇಕು? ಜನ ಸಾಯ್ಬೇಕಾ? ಇದನ್ನ ನಮ್ಮ ಕ್ಷೇತ್ರದ MLA ಮೇಡಮ್ ಅವ್ರಿಗೂ ನಾವು ಟ್ಯಾಗ್ ಲೈನ್ ಮಾಡ್ತೀರಿ. ಮೇಡಮ್ ಅವರೇ, ದಯವಿಟ್ಟು ಬಂದು ಹೆಣ್ಮಕ್ಳ ಪರ ನಿಂತ್ಕೊಳ್ಳಿ. ಮಹದೇವಪುರ ಕ್ಷೇತ್ರದಲ್ಲಿ ಹೆಣ್ಮಗಳಾಗಿ ನೀವು ಒಂದು ಮುಖ್ಯ ನಮ್ಮ ಶಾಸಕರಾಗಿದ್ದೀರಾ. ದಯವಿಟ್ಟು ಹೆಣ್ಣು ಮಕ್ಕಳ ಪರ ಬಂದು ನಿಂತ್ಕೊಂಡು ನಮಗೆ ನ್ಯಾಯ ಕೊಡ್ಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಂತ ಇದ್ರಿ. ದಯವಿಟ್ಟು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್. ಫಸ್ಟ್ ಬಂದ್ರನ ಅಂಗಡಿ ಕೊಟ್ರಿ 50,000 ನಿಂಕ ಅವ್ರು ಚೀಟಿ ಮಾಡಿ 5 ಲಕ್ಷ 6 ಲಕ್ಷ ಮಾಡ್ಕೊಂಡು 10 ಲಕ್ಷ ರೂಪಾಯಿ ಚೀಟಿಗಳೆಲ್ಲ ಮಾಡ್ಕೊಂಡು ನಮ್ಮನ್ನ ಮೋಸ ಮಾಡಿ ಚೀಟಿಗಳು ಕೊಟ್ಟಿಲ್ಲ ಸರ್. ಅವಳು ಚೀಟಿಗಳು ಕೊಟ್ಟಿಲ್ಲ, ಅವಳು ಮಾಡಿಲ್ಲ. ಅವಳು ನಮ್ಗೆ ಅದೇ ದುಡ್ಡು ಬಡ್ಡಿ ಕೊಡ್ತೀನಿ ಬಡವರು ಬಗ್ಗರನ್ನೆಲ್ಲ ಯಾವಾರಿಸಿರೋದು ಆ ತರ. ಇವಾಗ ರಾಜಾ ರಾಣಿ ಹಿಂಗೆ ಸ್ಟೇಷನಲ್ಲಿ ಕೂತ್ಕೊಂಡು ನಮ್ಮ ಕಣ್ಣೀರು ಕುಟ್ತಾವಳೆ. ಅದಕ್ಕೆ ನ್ಯಾಯ ಇಲ್ಲ, ಧರ್ಮ ಇಲ್ಲ. ಅಂಗಡಿ ಬೇರೆ, ಅಂಗಡಿದು 1 ರೂಪಾಯಿ ಕೊಟ್ಟಿಲ್ಲ ಸರ್. ನಾವು ಕೇಳಿಸ್ರಿ ಕರ್ಸಿ 1 ರೂಪಾಯಿ ಅಂಗಡಿದು ಹಂಗೆ ಬಾಡಿಗೆ ಕಟ್ಟಿದಿರಿ. ನನ್ನ ಮಕ್ಕಳು ಇವಾಗ C ಕಾಲೇಜಲ್ಲಿ ದುಡ್ಡು ತಂದು ಬಡ್ಡಿಗೆ ತಂದು ಕಟ್ಟವ್ರೆ. ಯಾರು ಸರ್ ಇದೆಲ್ಲ ಕೇಳೋರು? ಯಾರು ಇದು ಕೇಳೋದು? ಕಾನೂನು ಯಾರು ಕೇಳ್ತಾರೆ? ಮಹಾದೇವಮ್ಮನ ನಮ್ಗೆ ಗೊತ್ತೇ ಇಲ್ಲ. ಹೇಳ್ಕೊಂಡಿರೋದು ನಮ್ಮ ಅಂಗಡಿನಲ್ಲಿ ಬಂದ್ಬಿಟ್ಟು ಬಾಡಿಗೆ ಕೊಟ್ಟವಳು ಸರ್. ಅವಳ ಮಕ್ಕಳ ಕೈಗೆ 50,000 ಕೊಟ್ಟಿದ್ದೀವಿ, ಎಡ್ಸ್ಕೊಟ್ಟವ್ರೆ. ನಮ್ಮ ಹೊಟ್ಟೆ ಉರಿಯಲ್ಲ ಸರ್. ಅವಳು ಏನಂತ ಮಾತಾಡಿದ್ದು? ನನ್ನ ಮಕ್ಕಳು ಸತ್ತು ಹೋಗ್ಲು ನಾನು ಮೋಸ ಮಾಡಲ್ಲ, ನಾನು ಮೋಸ ಆಗಿದ್ದೀನಿ, ಮಾಡ್ಕೊಡ್ತೀನಿ ಸತ್ಯ ಅಂತ ಹೇಳಿದ್ದೀನಿ ಸರ್. ಈಗ ಮತ್ತೆ ಮೋಸ ಮಾಡ್ಕೊಂಡು ಹೋಗವಳೆ. ಅವಳ ಮಗಳ ಕೈಯಲ್ಲಿ ಕೊಟ್ಟಿದ್ದೀರಿ 50 ಲಕ್ಷ 50,000 ಏನ್ ಕೊಟ್ಟವಳೆ? ಬೆಳ್ತೂರಲ್ಲಿ ನಡೆಸ್ತಾ ಇದೀನಿ. 3 ಲಕ್ಷದ ಚೀಟಿ ಹಾಕಿ 3 ಲಕ್ಷದ 2 ಚೀಟಿ ಹಾಕಿ 1 ರೂಪಾಯಿ ತಗೊಂಡಿದ್ದ. ನಾವು ಮನೆ ಕೆಲ್ಸಕ್ಕೆ ಹೋಗಿ ಬಾತ್ರೂಮ್ ತೊಳ್ದಿ ಕಟ್ಟಿರೋದು 1 ರೂಪಾಯಿ ಕೊಟ್ಟಿಲ್ಲ. ಅವಳು ಹೆಸರು ಮಹಾದೇವಮ್ಮ ಅಂತ ಆಶಾ ಅಂತ ಇಕ್ಕೋ ಒಳಗಿದ್ದಾರೆ. ಏನಂದವಳು 15 ತಾರೀಕು ಹೋಗಿ ಕಾಸು ಕೊಟ್ಟು ಬಂದಿದ್ದೀನಿ, ದುಡ್ಡು ಕೊಡ್ತೀನಿ ಅಂತ ದುಡ್ಡು ಕೊಟ್ಟಿಲ್ಲ ಅವಳು. ನಿಮ್ಮ ಹೆಸರೇನಮ್ಮ? ಸಂಗೀತ ಅಂತ. ಏನು ಚೀಟಿ ಎಷ್ಟು ಲಕ್ಷ ಆಗ್ತಾ ಇದ್ರ? 3 ಲಕ್ಷದ 2 ನಡೆಸಿದಿರಿ ಸರ್. 3 ಲಕ್ಷದೊಂದು 1 ಲಕ್ಷದೊಂದು ಸರ್. 5 ಲಕ್ಷ 1 ರೂಪಾಯಿ ತಗೊಂಡಿಲ್ಲ ಸರ್. ನಾವು 3 ಲಕ್ಷದಾಗ 3 ತಿಂಗಳು ಸರ್. ಬರೀ 2 ಲಕ್ಷ ಕೊಟ್ಟಿದ್ದು 1 ಲಕ್ಷ ಕೊಡ್ತೀನಿ ಅಂತ ಇನ್ನ ಕೊಟ್ಟಿಲ್ಲ ಸರ್.